ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ಈಗ ತುಂಬ ಮಳೆ ಬರ್ತಾ ಇದೆ. ಈಗ ಎಲ್ಲ ಕಡೆ ತಜಂಕ್ ಮತ್ತು ಕೆಸುವಿನ ಎಲ್ಲ ಕಡೆ ಈಗ ಚಿಗುರು ನಿಂತಿದೆ. ಈಗ ಸ್ವಲ್ಪ ಕೊಯ್ದುಕೊಂಡು ಬರ್ತಾ ಇದ್ದೇನೆ, ಬನ್ನಿ ಹೋಗೋಣ. ಈಗಿನ ಮಳೆಗೆ ಕೆಸುವಿನ ಎಲೆಗಳು ಹಸಿರಾಗಿ ಚೆನ್ನಾಗಿ ಬೆಳೆದು ನಿಂತಿದೆ. ಇದರಿಂದ ನಾನು ಸ್ವಲ್ಪ ಕೊಯ್ದುಕೊಂಡು ಹೋಗ್ತಾ ಇದ್ದೇನೆ. ಪತ್ರೊಡೆ ಮಾಡಬೇಕು ನನಗೆ. ವರ್ಷಕ್ಕೂ ಇದರ ಮೊದಲೇ ಪತ್ರೊಡೆ ಮಾಡಿ ಆಗ್ತದೆ. ಈ ಸಲ ಸ್ವಲ್ಪ ಲೇಟ್ ಆಯಿತು. ವರ್ಷಕ್ಕೂ 2-3 ಸಲ ನಾನು ಮಾಡ್ತೇನೆ ಮನೆಯಲ್ಲಿ. ನಮಗೆಲ್ಲರಿಗೂ ತುಂಬ ಇಷ್ಟ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದನ್ನು ಆವಾಗವಾಗ ಸೇವಿಸ್ತಾ ಇದ್ರೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬಹುದು. ಇನ್ನು ಈ ಟೈಮಲ್ಲಿ ತಜಂಕ್ ಪಲ್ಯ ಹಾಗೂ ಕೆಸುವಿನ ಪತ್ರೊಡೆ ಹಾಗೂ ಅರಶಿನ ಎಲೆಯ ಕಡುಬು ಅದನ್ನೆಲ್ಲ ನಾವು ಮಾಡ್ತೇವೆ. ಈ ಟೈಮಲ್ಲಿ ಅದನ್ನು ತಿನ್ನುವುದರಿಂದ ನಮ್ಮ ಶರೀರವನ್ನು ಬೆಚ್ಚಗಿಡಬಹುದು. ಈ ಮಳೆಗಾಲದಲ್ಲಿ ಇಂಥ ನೈಸರ್ಗಿಕವಾದ ಪದಾರ್ಥಗಳನ್ನು ಆವಾಗವಾಗ ಆಗುವ ಟೈಮಲ್ಲಿ ತಿಂದರೆ ತುಂಬ ಒಳ್ಳೆಯದು. ಇದರ ಸೊಪ್ಪಿನಿಂದ ಬೇರೆ ಬೇರೆ ಬಗೆಯ ತಿಂಡಿಗಳನ್ನು ಮಾಡ್ತಾರೆ ಹಾಗೂ ಅದರ ದಂಡನ್ನು ಪದಾರ್ಥಕ್ಕೆ ಉಪಯೋಗಿಸ್ತಾರೆ. ಸಾರು ಮಾಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಹೇಳ್ತಾರೆ. ಕೆಸುವಿನ ಗೆಡ್ಡೆಗಳನ್ನು ಕೂಡ ಪದಾರ್ಥಕ್ಕೆ ಉಪಯೋಗಿಸ್ತಾರೆ, ತುಂಬಾ ರುಚಿಯಾಗಿರ್ತದೆ. ತಜಂಕ್ ಕೂಡ ಇದೆ, ಚೆನ್ನಾಗಿ ಬೆಳೆದಿದೆ, ಎಳೆತೆಳತಾಗಿದೆ. ಇದನ್ನು ಕೂಡ ಸ್ವಲ್ಪ ಕೊಯ್ದುಕೊಂಡು ಹೋಗ್ತಾ ಇದ್ದೇವೆ. ಇದರ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೇವೆ. ತಜಂಕ್ ಗಿಡದ ಚಿಗುರನ್ನು ಮಾತ್ರ ಕೊಯ್ಯುವುದು. ಇದು ಸ್ವಲ್ಪ ಸಮಯದಲ್ಲಿ ಬೆಳೆದು ಅದರಲ್ಲಿ ಕೋಡುಗಳಾಗ್ತವೆ. ಆ ಕೋಡುಗಳನ್ನು ಕೊಂಡೋಗಿ ಎಲ್ಲಾದ್ರೂ ಬೀಜವನ್ನು ಬಿತ್ತಿದರೆ ಅಲ್ಲಿ ಗಿಡಗಳು ಮೊಳಕೆ ಹೊಡೆಯುವುದು. ಇದನ್ನು ಕೊಯ್ಲಿಕ್ಕೆ ನಾವು ನಮ್ಮ ಚರ್ಚಿನ ಹತ್ತಿರ ಬಂದಿದ್ದೇವೆ. ಇಲ್ಲಿಂದ ದೂರದಲ್ಲಿ ಚರ್ಚ್ ಕಾಣ್ತಾ ಇದೆ. ಕೆಸುವಿನ ಎಲೆಯನ್ನು ಕೊಯ್ಯುವಾಗ ಜಾಗ್ರತೆಯಲ್ಲಿ ಕೊಯ್ಯಬೇಕಾಗ್ತದೆ. ಒಂದು ಕಡೆ ತುರಿಸ್ತದೆ, ಇನ್ನೊಂದು ಬಟ್ಟೆಗೆ ಅದರ ಕಲೆ ತಾಗಿದ್ರೆ ಹೋಗುದೇ ಇಲ್ಲ. ಬಾಳೆ ಗಿಡದ ಕಲೆ ತಾಗಿದ ಹಾಗೆ ಆಗ್ತದೆ. ನಾನು ಯಾವ ಸೋಪಿನಿಂದಲೂ ಏನು ಮಾಡಿದ್ರು ಕೂಡ ಆ ಕಲೆ ಹೋಗುದಿಲ್ಲ. ಇಲ್ಲಿ ದೊಡ್ಡ ಪೊದೆಯಿಂದಲೂ ನಾವು ಅದನ್ನು ಕೊಯ್ತಾ ಇದ್ದೇವೆ ಜಾಗ್ರತೆಯಲ್ಲಿ. ಇದರಲ್ಲಿ ಏನು ಹೆಬ್ಬವಿದ್ರು ಕೂಡ ಗೊತ್ತಾಗ್ಲಿಕ್ಕಿಲ್ಲ, ಆ ಥರ ಇದೆ. ಅದು ಎಲೆಗಳು ಮಾತ್ರ ತುಂಬ ಚೆನ್ನಾಗಿ ಬೆಳೆದಿದೆ. ಕೆಸುವಿನ ಎಲೆ ಮತ್ತು ತಜಂಕನ್ನು ತೆಗೆದುಕೊಂಡು ನಾವು ಮನೆಗೆ ಬಂದೆವು. ನಾನು ಇದನ್ನು ಕೊಂಡೋಗಿ ತೋಡಿನಲ್ಲಿ ತೊಳೆದುಕೊಂಡು ಬರಬೇಕಂತಿದ್ದೇನೆ. ಇದು ನಮ್ಮ ತೋಡು, ಒಳ್ಳೆ ಜರಿ ನೀರು ಬರ್ತಾ ಇದೆ, ಕ್ಲೀನ್ ಇದೆ. ಇಲ್ಲಿ ಇದನ್ನೆಲ್ಲ ತೊಳೆದುಕೊಂಡು ಹೋಗುದು. ಮಳೆ ಕಡಿಮೆ ಇದ್ದ ಕಾರಣ ಮಳೆಗೆ ಸ್ವಲ್ಪ ಬಿಟ್ಟು ಬರ್ತಾ ಇದೆ. ಅದಕ್ಕೆ ತೋಡಲ್ಲಿ ಸ್ವಲ್ಪ ಕಡಿಮೆ ಇದೆ ನೀರು. ಅದರ ಜರಿ ನೀರು ಕೂಡ ತುಂಬ ಬರ್ತದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದರಿಂದ ಇದನ್ನು ತೊಳೆದುಕೊಂಡು ಹೋಗಲಿಕ್ಕೆ ಸುಲಭ. ಕೆಳಗೆ ತೊಡಗಿಕೊಂಡು ಹೋದರೆ ಈ ಸೊಪ್ಪೆಲ್ಲ ನೀರಿನಲ್ಲಿ ಕುಚ್ಚಿ ಹೋಗ್ಬೋದು. ಅದನ್ನು ಇಲ್ಲಿ ತೊಳಿತಾ ಇದ್ದೇನೆ. ಇದು ನೀರು ಕೂಡ ತುಂಬ ಕ್ಲೀನ್ ಆಗಿದೆ. ಈ ಟೈಮಲ್ಲಿ ಎಲ್ಲ ಕಡೆ ಈ ಸೊಪ್ಪುಗಳೆಲ್ಲ ಚೆನ್ನಾಗಿ ಚಿಗುರಿ ನಿಂತಿವೆ. ನುಗ್ಗೆ ಸೊಪ್ಪು ಮತ್ತು ತಜಂಕ್ ಅದನ್ನೆಲ್ಲ ಸೇವಿಸಿದರೆ ತುಂಬ ಒಳ್ಳೆಯದು. ರಕ್ತಹೀನತೆ ಇರುವವರು, ಹಿಮೋಗ್ಲೋಬಿನ್ ಅಂಶ ಕಡಿಮೆ ಇರುವವರು ಇದನ್ನೆಲ್ಲ ತಿಂದರೆ ತುಂಬ ಒಳ್ಳೆಯದು. ಮಲಬದ್ಧತೆ ಇರುವವರಿಗೆಲ್ಲ ಇದೆಲ್ಲ ಒಂದು ಒಳ್ಳೆಯ ಔಷಧ. ನುಗ್ಗೆ ಸೊಪ್ಪಿನಿಂದ ಕೂಡ ಪತ್ರೊಡೆ ಮಾಡ್ತಾರೆ. ಅದನ್ನ ಕೂಡ ಮಾಡಿದ್ದೇನೆ, ತುಂಬ ರುಚಿಯಾಗ್ತದೆ ಅದು ಕೂಡ. ಇದು ಸುರಂಗದಿಂದ ಬರುವ ಜರಿ ನೀರು. ಆದ ಕಾರಣ ಒಳ್ಳೆ ಕ್ಲೀನ್ ಆಗಿದೆ.
ಈಗ ಇಲ್ಲಿ ಎಲ್ಲಿ ನೋಡಿದ್ರು ನೀರೇ ನೀರು, ಜರಿ ನೀರು ಬರ್ತಾ ಇದೆ. ಕೆಳಗೆ ತೋಡಲ್ಲಿ ನೀರಲ್ಲಿ ಬರ್ತಾ ಇದೆ. ತೋಡಿಗೆ ಬಂದರೆ ವಾಪಸ್ ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಇದನ್ನೆಲ್ಲ ತೊಳೆದಾಯಿತು. ಈಗ ಮನೆಗೆ ಕೊಂಡೋಗಿ ಇದನ್ನು ಈಗ ಪತ್ರೊಡೆಗೆ ರೆಡಿ ಮಾಡೋದು. ಇದು ರೇಷನ್ ಅಕ್ಕಿ, ಕುಚ್ಚಲಕ್ಕಿ. ಇದು ನಾನು 3 ಗ್ಲಾಸ್ ಹಾಕಿದ್ದೇನೆ ಮತ್ತು 1 ಗ್ಲಾಸ್ ಬೆಳ್ತಿಗೆ ಅಕ್ಕಿ ಹಾಗೂ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳೆದು 2-3 ಗಂಟೆ ಹೊತ್ತು ಇದನ್ನು ಚೆನ್ನಾಗಿ ನೆನೆಸಿದ ನಂತರ ಅದನ್ನು ಕಡಿಯುವುದು. 3 ಗ್ಲಾಸ್ ಕುಚ್ಚಲಕ್ಕಿ, 1 ಗ್ಲಾಸ್ ಬೆಳ್ತಿಗೆ ಅಕ್ಕಿ, ಸ್ವಲ್ಪ ಉದ್ದಿನ ಬೇಳೆ ಇಷ್ಟು ನೆನೆದು ಆಯಿತು, ರೆಡಿಯಾಗಿದೆ. ಇದಕ್ಕೆ ಈಗ 5 ಉದ್ದ ಮೆಣಸು, ಸ್ವಲ್ಪ ಅರಶಿನ, 1 ತುಂಡು ಹುಣಸೆ ಹುಳಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನೈಸಾಗಿ ಕಡೆಯುವುದು. ಅಕ್ಕಿ ಕಡೆದಾಯಿತು. ಈ ಥರ ಕಡೆಯುವಾಗೆಲ್ಲ ಮೆಣಸೆಲ್ಲ ಹಾಕಿದರೆ ತುಂಬ ರುಚಿ ಆಗ್ತದೆ. ಇದನ್ನು ಉಪ್ಪುಗರಿ ಕೂಡ ಮಾಡಲಿಕ್ಕೆ ಆಗ್ತದೆ ಚಾಕ್ಕೆ. ಇನ್ನು ಈ ಸೊಪ್ಪನ್ನು ಸಪೂರಕ್ಕೆ ಕೊಚ್ಚಿ ರೆಡಿ ಮಾಡೋಣ. ಈ ಸೊಪ್ಪನ್ನು ಆದಷ್ಟು ಸಪೂರಕ್ಕೆ ಕೊಚ್ಚಿದ್ರೆ ತುಂಬ ರುಚಿಯಾಗ್ತದೆ. ಮತ್ತು ಅದರ ಗಟ್ಟಿ ಮಾಡಿದ್ದು ಕೂಡ ಒಳ್ಳೆ ಸ್ಮೂತ್ ಆಗಿರ್ತದೆ. ಹಾಗೂ ಮಸಾಲದಲ್ಲಿ ಈ ಪೀಸುಗಳಿಗೆಲ್ಲ ಮಸಾಲ ಚೆನ್ನಾಗಿ ಹೀರಿಕೊಳ್ತದೆ. ಆದ್ದರಿಂದ ಈ ಸೊಪ್ಪನ್ನೆಲ್ಲ ಸಪೂರಕ್ಕೆ ಆದಷ್ಟು ಸಪೂರಕ್ಕೆ ಕೊಚ್ಚಿದ್ರೆ ಒಳ್ಳೆಯದು. ಕೊಚ್ಚಿಗೆ ರೆಡಿಯಾಗಿದೆ. ಇದನ್ನು ಆ ಹಿಟ್ಟಿಗೆ ಎಲ್ಲವನ್ನೀಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಈ ಹಿಟ್ಟಿಗೆ ಬೇಕಾದಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡೋಣ. ಹಿಟ್ಟು ಈ ರೀತಿ ಇಷ್ಟು ತೆಳುವಿದ್ರೆ ಸಾಕು. ಈ ಕಟ್ ಮಾಡಿಕೊಂಡಂತಹ ಈ ಎಲೆಗಳನ್ನು ಇದಕ್ಕೆ ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡುವುದು. ನಂತರ ಹಲಸಿನ ಗಟ್ಟಿಯ ಥರವೇ ಇದನ್ನು ಬೇಯಿಸುವುದು. ಈ ಹಲಸಿನ ಗಟ್ಟಿ ಮಾಡಿ ಪಾತ್ರೆ ಎಲ್ಲ ಕೆಂಪು ಕೆಂಪಾಗಿದೆ, ಅದು ಬೇಗನೆ ಹೋಗುವುದಿಲ್ಲ. ಇದ್ರೆ ಅದೇ ರೀತಿ ಕಲರ್ ಬರುವುದು. ಇದೇ ರೀತಿ ಎಲೆಯಲ್ಲಿ ಮಡಚಿ ಹಲಸಿನ ಕಡುಬು ಮಾಡಿದ ಥರವೇ, ಹಲಸಿನ ಗಟ್ಟಿ ಮಾಡಿದ ಥರವೇ ಇದನ್ನು ಫೋಲ್ಡ್ ಮಾಡಿ ನಾನು ಸಣ್ಣದಾಗಿ ಮಾಡ್ತಾ ಇದ್ದೇನೆ, ಬೇಗನೆ ಬೇಯುವುದು. ಈ ರೀತಿ ಮಡಚಿ ಚೆನ್ನಾಗಿ 1 ಗಂಟೆಯಷ್ಟು ಹೊತ್ತಾಗಿ ಬೇಕಾಗುವುದು ಬೇಯಲಿಕ್ಕೆ. ನಾನು ಈ ಕೆಸುವಿನ ಎಲೆ ಗಟ್ಟಿ ಮಾಡಲು ಕೆಸುವಿನ ಎಲೆಯನ್ನು ಉಪಯೋಗಿಸ್ತಾ ಇದ್ದೇನೆ. ಇದರಲ್ಲಿ ಏನು ವೇಸ್ಟ್ ಮಾಡಲಿಕ್ಕಿಲ್ಲ. ಕಟ್ ಮಾಡುವಾಗ ಎಲ್ಲವನ್ನು ಒಟ್ಟಿಗೆ ಕಟ್ ಮಾಡ್ಬೋದು. ಇಲ್ಲ ಇದ್ದಲ್ಲಿ ಬಾಳೆ ಎಲೆಯಲ್ಲಿ ಮಾಡ್ಬೋದು, ಅಥವಾ ಬೇರೆ ಸಾಗುವಾನಿ ಮರದ ಎಲೆಯಲ್ಲಿ ಅಥವಾ ಬೇರೆ ಯಾವ ಎಲೆಯಲ್ಲಿ ಕೂಡ ಇದನ್ನು ಮಾಡ್ಬೋದು. ಈಗ ರೆಡಿ ಆಯಿತು. ಇದನ್ನೀಗ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಬೆಂದಿದೆ. ಇದನ್ನು ತಣಿಲಿಕ್ಕೆ ಬಿಡೋಣ. ಈಗ ಇದಕ್ಕೆ ಬೇಕಾಗುವಂತಹ ಗ್ರೇವಿಯ ಮಸಾಲಕ್ಕೆ ರೆಡಿ ಮಾಡೋಣ. ನಾನು 2 ಚಮಚದಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಅರಶಿನ ಪುಡಿ ಮತ್ತು ನಾನು ಕಡಿಮೆ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಮೊದಲಿಗೆ ಊಟದ ಅಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಅದರೊಳಕೊಂಡು ಬರುವಾಗ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಪರಿಮಳ ಬರುವವರೆಗೆ ಗಟ್ಟಿ ಮಾಡುವಾಗಲೂ ಸ್ವಲ್ಪ ಹುಣಸೆ ಹುಳಿ ಹಾಕಿದ್ದೇವೆ.
ಈಗ ಕೂಡ ಸ್ವಲ್ಪ ಹುಣಸುಳಿ ಬೇಕಾಗುವುದು. ಕೆಸುವಿನ ಎಲೆಯ ಯಾವ ಪದಾರ್ಥವನ್ನು ಮಾಡುವಾಗಲೂ ಅದಕ್ಕೆ ಹುಣಸುಳಿ ಸ್ವಲ್ಪ ಜಾಸ್ತಿ ಹಾಕಬೇಕಾಗುವುದು, ಕೆಲವೊಮ್ಮೆ ಅದು ತುರಿಸ್ತದೆ ಆದ ಕಾರಣ. ನೆಕ್ಸ್ಟ್ ಒಂದು ಈರುಳ್ಳಿಯನ್ನು ಫ್ರೈ ಮಾಡ್ತಾ ಇದ್ದೇನೆ. ಪ್ರಧಾನ ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಹಾಗೂ 8 ಉದ್ದ ಮೆಣಸು ಹಾಗೂ 2 ಸಣ್ಣ ಮೆಣಸನ್ನು ತಗೊಂಡಿದ್ದೇನೆ, ಗಿಡ್ಡ ಮೆಣಸು. ಯಾವಾಗಲೂ ಕೆಸುವಿನ ಎಲೆಯನ್ನು ಕೊಯ್ಯುವಾಗ ಬಿಸಿಲಲ್ಲಿರುವ ಕೆಸುವಿನ ಎಲೆಯನ್ನು ಕೊಯ್ಯುವುದು ಒಳ್ಳೆಯದು, ನೆರಳಲ್ಲಿರುವುದು ಜಾಸ್ತಿ ತುರಿಸುವುದು. ಕೊನೆಗೆ ಎಲ್ಲ ಮಸಾಲವನ್ನು ಒಟ್ಟಿಗೆ ಸೇರಿಸಿ ಸ್ವಲ್ಪ ಫ್ರೈ ಮಾಡಿ ನಂತರ ಅದನ್ನು ಕಡೆಯಿತು. ಅದಕ್ಕೆ ಬಾಕಿ ಇಟ್ಟಂತಹ ಸ್ವಲ್ಪ ಸಾಸಿವೆ ಹಾಗೂ ಅರಶಿನವನ್ನು ಸೇರಿಸ್ತಾ ಇದ್ದೇನೆ. ಇದನ್ನೀಗ ನೈಸಾಗಿ ಕಡೆಯುವುದು. ಮಸಾಲ ಕಡೆದು ರೆಡಿಯಾಗಿದೆ. ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಸುವುದು. ನಾನು ಒಲೆಯಲ್ಲಿ ಮಾಡ್ತಾ ಇದ್ದೇನೆ. ಮಸಾಲ ಬೇಯ್ತಾ ಇರುವಾಗ ಈ ಗಟ್ಟಿಯನ್ನು, ಈ ಕಡುಬನ್ನು ರೆಡಿ ಮಾಡೋಣ. ಇದನ್ನು ಸಪೂರಕ್ಕೆ ಕಟ್ ಮಾಡಿ ನಮಗೆ ಯಾವ ಆಕಾರದಲ್ಲಿ ಬೇಕು ಆ ಆಕಾರದಲ್ಲಿ ಕಟ್ ಮಾಡಿ ಈ ಮಸಾಲ ಕುದಿಯುವಾಗ ಇದಕ್ಕೆ ಅದನ್ನು ಹಾಕಿ ಕುದಿಸುವುದು. ನಾನು ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿದ್ದೇನೆ. ನಾನು ಯಾವಾಗಲೂ ಇಷ್ಟೇ ಚಿಕ್ಕ ಪೀಸನ್ನು ಮಾಡೋದು, ಇದಾದರೆ ಬೇಗನೆ ಹೀರಿಕೊಳ್ಳುವುದು. ಆದ ಕಾರಣ ದೊಡ್ಡ ದೊಡ್ಡ ಪೀಸ್ಗಳಾಗಿ ಮಾಡಿದರೆ ಅದಕ್ಕೆ ಮಸಾಲ ಹೀರಿಕೊಳ್ಳಲು ತುಂಬ ಹೊತ್ತು ಬೇಕಾಗುವುದು. ಮಸಾಲ ಕುದೀತಾ ಇದೆ. ಅದಕ್ಕೆ ಈ ಪತ್ರೊಡೆ ಕಟ್ ಮಾಡಿಕೊಂಡಂತಹ ಪೀಸನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಕುದಿಸುವುದು. ನಾವು ಮಾಡಿದ ಪತ್ರೊಡೆ ಎಲ್ಲವೂ ಒಂದೇ ಗಳಿಗೆಯಲ್ಲಿ ಖಾಲಿಯಾಗಿದೆ. ತುಂಬ ರುಚಿಯಾಗಿತ್ತು. ಈ ಪತ್ರೊಡೆ ಮಸಾಲ ಚೆನ್ನಾಗಿ ಕುದೀತಾ ಇದೆ. ಪತ್ರೊಡೆ ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಟ್ಟರೆ ಒಳ್ಳೆಯದು. ಮಸಾಲೆ ಎಲ್ಲ ಚೆನ್ನಾಗಿ ಹೀರಿಕೊಳ್ತದೆ. ಇವಾಗ ಪತ್ರೊಡೆ ರೆಡಿಯಾಗಿದೆ. ಬನ್ನಿ ಪತ್ರೊಡೆಯನ್ನು ಸವಿಯೋಣ. ಹೊರಗೆ ಒಳ್ಳೆ ಮಳೆ ಕೂಡ ಬರ್ತಾ ಇದೆ. ಮಳೆ ಬರುವಾಗ ಹಸಿವು ಕೂಡ ಜಾಸ್ತಿ. ಆ ಟೈಮಲ್ಲಿ ಇಂಥ ಪತ್ರೊಡೆಯನ್ನೆಲ್ಲ ಮಾಡಿ ತಿಂದರೆ ಹಸಿವು ನಿಲ್ತದೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಪತ್ರೊಡೆ ಸೂಪರ್ ಆಗಿದೆ. ನಮಗಿದಂದರೆ ತುಂಬ ಇಷ್ಟ. ಸಜಂಗಿ ಪಲ್ಯ ಮಾಡಲಿಕ್ಕಿದೆ, ಇದನ್ನು ಕೂಡ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಇದರ ರೆಸಿಪಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತೇವೆ. ನಮ್ಮ ಇಂದಿನ ಸಿಂಪಲ್ ಆದ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.